ಹೆಲೋ ಗೈಸ್, ಹೇಗಿದ್ದೀರಾ ನೀವೆಲ್ಲರೂ? ನನ್ನ NSD ಕ್ಯೂಟ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ಕರ್ನಾಟಕ ರಾಜ್ಯದಲ್ಲಿರುವ ಮಂಡ್ಯ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಾದ ಕೆರೆ ತಣ್ಣೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ವಾತಾವರಣ, ಅಲ್ಲಿನ ಸ್ಥಳಗಳನ್ನ ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ನೀವು ಕಣ್ ತುಂಬಿಕೊಂಡು ನಿಮಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗೋಣ. ಸೊ ಗೈಸ್, ನಾವು ಕೆರೆ ತಣ್ಣೂರು ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಸೊ ನೋಡ್ತಾ ಇರಿ ಈ ಪ್ಲೇಸನ್ನು, ತುಂಬ ಬ್ಯೂಟಿಫುಲ್ ಆಗಿದೆ. ಕೆರೆ ತಣ್ಣೂರು ಹತ್ರ ಹೋಗ್ತಾ ಇದ್ದೀವಿ. ಈ ನನ್ನ ಕ್ಯಾಮ್ರಾದಲ್ಲಿನ ಬ್ಯಾಟ್ರಿ ಮುಗಿತಾ ಬರ್ತಾ ಇದೆ. ನೋಡೋಣ, ನನಗೆ ಎಷ್ಟು ಸಿಗುತ್ತೆ ಅಷ್ಟು ನಾನು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ಈ ತುಂಬ ಚೆನ್ನಾಗಿರೋ ಪ್ಲೇಸ್ಗೆ ನೀವೆಲ್ಲ ಬರಬೇಕು, ನೋಡಬೇಕು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಇಂಥ ಪ್ಲೇಸ್ನ ಎಲ್ಲರಿಗೂ ಸಾರಬೇಕು. ಈ ಪ್ಲೇಸ್ಗೆ ಎಲ್ಲರಿಗೂ ಬರೋಂಗೆ ಮಾಡಬೇಕು. ಓಕೆ ಗೈಸ್? ओके सो गाइज, अभी हम जा रहे हैं पांडापुर मेन रोड. वहाँ पर एक मोती तालाब करके एक प्लेस है जो कि बहुत बढ़िया है और समुद्र के टाइप चीज़ें हैं भाई. तो या हम वहीं पर जा रहे हैं अभी. चलते हैं अभी और मिलते हैं आपको फाइनल डेस्टिनेशन पर. लेट्स गो गाइज. कट. सी हियर. ಸೊ ಗೈಸ್ ನೋಡಿ ಇಲ್ಲಿ ಸೊ ಗೈಸ್, ನಾವೀಗ ಕೆರೆ ತಣ್ಣೂರಿಗೆ ಬಂದಿದ್ದೀವಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡಬಹುದಿಲ್ಲಿ. ಈ ಏರಿಯಾ ಎಷ್ಟು ಚೆನ್ನಾಗಿದೆ, ನೀರು, ಹಸಿರು ಎಲ್ಲದರಿಂದ ಕೂಡಿದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ಖುಷಿ ಅನಿಸ್ತಿದೆ ಅಲ್ವಾ? ನೀವು ಕೂಡ ಇಲ್ಲಿಗೆ ಬರೋಕ್ಕೆ ಇಷ್ಟಪಡ್ತೀರಲ್ವ? ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಒಳ್ಳೆ ಪ್ಲೇಸ್, ಅದರಲ್ಲೂ ಮಂಡ್ಯ ಜಿಲ್ಲೆ. ಓಕೆ ಗೈಸ್, ನೋಡಿ ನೋಡಿ ಬೆಟ್ಟ, ನೋಡಿ ಬೆಟ್ಟ ಎಷ್ಟು ಬ್ಯೂಟಿಫುಲ್ ಆಗಿದೆ ಬೆಟ್ಟ. ಸೊ ಈ ಬೆಟ್ಟದ ಹೆಸರು ನಾನು ತಿಳ್ಕೊಂಡು ಹೇಳ್ತೀನಿ, ಬಟ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ನೋಡ್ಕೊಂಡು ಹೇಳ್ತೀನಿ, ನಿಮಗೆ ತಿಳಿಸ್ತೀನಿ. ನೋಡಿ, ಕೆರೆ ತಣ್ಣೂರು ಹೋಗುವಂಥ ಒಂದು ಪ್ಲೇಸು. ನಾವೀಗ ಕೆರೆ ತಣ್ಣೂರು ಹತ್ರ ಹೋಗ್ತಾ ಇದ್ದೀವಿ. ಕೆರೆ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಗೈಸ್, ನಾವು ಈಗ ಕೆರೆ ತಣ್ಣೂರು ಹತ್ರ ಹೋಗ್ತಾ ಇದ್ದೀವಿ. ಕೆರೆ ಹತ್ರ ಹೋಗ್ತಾ ಇದ್ದೀನಿ, ನಾನು ತೋರಿಸ್ತೀನಿ ಕೆರೆ ಪ್ಲೇಸನ್ನು ಎಷ್ಟು ಚೆನ್ನಾಗಿದೆ ಅಂತ. ನೀವು ನೋಡಿ, ಇಲ್ಲಿ ತುಂಬ ಜನಗಳು ಬಂದಿದ್ದಾರೆ. ನೋಡಿ, ಮೀನು ನೋಡ್ತಾ ಇದ್ದಾರೆ. ಸೊ ಗೈಸ್, ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟ್ ಆಗಿಬಿಡಿ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ ನೋಡಿ. ಸೊ ಗೈಸ್, ಸಿ ಹಿಯರ್, ವೆರಿ ನೈಸ್ ನೋ? ಬ್ಯೂಟಿಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ, ನಾನು ಇನ್ನೂ ಹತ್ತಿರ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಇನ್ನೂ ಹತ್ತಿರ ಹೋಗ್ತಾ ಇದ್ದೀನಿ. ನೋಡಿ ನೋಡಿ, ಎಲ್ಲೆಂಗೆ ನೋಡಿದ್ರೆ ನೀರು ಎಂಡಾಗಲ್ಲ ಹಂಗಿದೆ. ಬೆಟ್ಟ ಗುಡ್ಡ ಎಲ್ಲ ಇದೆ. ನೋ ನೋ ನೋ. ಓಕೆ ಗಾಯ್ಸ್, ಪ್ಲೀಸ್ ಸಿ. ತುಂಬ ಚೆನ್ನಾಗಿದೆ ಪ್ಲೇಸ್, ಮಾತ್ರ ಸಖತ್ತಾಗಿದೆ. ನೋಡಿ, ನೀರನ್ನು ಕೂಡ ಮುಟ್ಬೋದು ನೀವು. ನಾನು ಕೂಡ ನೀರು ಮುಟ್ಟಿ ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ ಗಾಯ್ಸ್, ದೇಖಿ ನೋಡಿ ಎಷ್ಟು ಜನ ಇಲ್ಲಿದ್ದಾರೆ, ಎಷ್ಟು ಪ್ರವಾಸಿಗರು ಬಂದಿದ್ದಾರೆ. ತುಂಬ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಓಕೆ ಗಾಯ್ಸ್, ನೋಡಿ ಕಮ್, ನೋಡಿ ಹತ್ತಿರ ಹೋಗಿ ತೋರಿಸ್ತೀನಿ ನಿಮಗೆ ಗಾಯ್ಸ್. ಇಲ್ಲಿ ಒಂದು ಟೀ ಅಂಗಡಿ ಕೂಡ ಇದೆ, ಅಂದರೆ ಸ್ನ್ಯಾಕ್ಸ್ ಎಲ್ಲ ಸಿಗಬಹುದು ಇಲ್ಲಿ ಅನ್ಕೋತೀನಿ. ಸೊ ಗಾಯ್ಸ್, ಅಲ್ಲಿ ಟೀನು ಕೂಡ ಸಹ ಕುಡಿತೀವಿ ನಾವು. ಆ ಟೈಮಲ್ಲಿ ನಾನು ನಿಮಗೆ
ಟೀ ಕುಡಿಯೋಂಥ ಟೈಮಲ್ಲಿ ಆ ಅಂಗಡಿನ ತೋರಿಸ್ತೀನಿ, ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇಲ್ಲಿ ನೋಡೋಣ ಟೀ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡೋದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಓಕೆ ಗಾಯ್ಸ್, ವೆಯ್ಟ್ ನೋಡಿ ಬಂಡೆ ಹೆಂಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಬಂಡೆ ನೋಡಿ. ಸೂಪರ್ ಆಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಸಿ, ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಕೆರೆ ತಣ್ಣೂರು ಇದೆಯಲ್ಲ, ಅದು ಆಚೆ ನಾವು ಹೋದರೆ, ಆ ಕಡೆ ಸೈಡಲ್ಲಿ ಹೋದರೆ ಒಂದು ಬೀಚ್ ಥರ ಸಿಗುತ್ತೆ. ಅಂದರೆ ನಾನು ಈ ಕಡೆ ತೋರಿಸ್ತಿದ್ದೀನಲ್ಲ, ಅದ್ರ ಹಿಂಭಾಗದಲ್ಲಿ ಹೋದರೆ ಅದು ಬೀಚ್ ಥರ ಇದೆ. ಅಲ್ಲಿ ನೀವು ಕೆಳಗಡೆ ನೀರಲ್ಲಿ ಹಿಡಿದು ಕೂಡ ನೋಡಿ, ಹತ್ತಿರ ಬಂದಿದೆ, ನೀರಿಗೆ ಹತ್ತಿರ ಬಂದ್ಬಿಟ್ಟಿದೆ ನೋಡಿ. ತುಂಬ ನೀರಿದೆ ನೋಡಿ, ತುಂಬ ನೀರಿದೆ, ಬ್ಯೂಟಿಫುಲ್ ಆಗಿದೆ ನೋಡಿ. ನೀರು ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಕೂಡ ಬರಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಸೊ ಗೈಸ್, ವೆರಿ ನೈಸ್ ನಾ, ಬ್ಯೂಟಿಫುಲ್. ನೀರು ಮಾತ್ರ ಈ ಸರಿ ತುಂಬ ಜಾಸ್ತಿ ಬಂದಿದೆ, ಮಳೆಗಳು ತುಂಬ ಬಂದಿದ್ರಿಂದ, ನೀರು ತುಂಬ ಜಾಸ್ತಿ ಬಂದಿರೋದ್ರಿಂದ ತುಂಬ ಇದೆ ನೀರು, ತುಂಬ 26 ಫೀಟ್. ಹಾಂ, 26 ಫೀಟ್. ಸೊ ಗೈಸ್ ನೋಡಿ, ನಾನು ಇನ್ನೊಂದು ನಿಮಗೆ ಒಂದು ಕ್ರೂಷಿಯಸ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ತುಂಬ ಜನ ಇದ್ದಾರೆ, ಆದರೂ ನಾನು ಕೂಡ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಆದರೆ ಇಲ್ಲಿ ಕಸ ತುಂಬ ಇದೆ, ಆ ಕಸನೆಲ್ಲ ತೆಗಿಬೇಕು. ಓಕೆ, ಸಿ ಇಲ್ಲಿ ನೋಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ. ಓಕೆ, ಎಷ್ಟು ಗುಹೆ ಥರ ಇದೆ, ಇದು ಗುಹೆ ಥರ ಇದೆ, ಬಟ್ ಜಾರಬಹುದು ಅನ್ಕೋತೀನಿ ಇಲ್ಲಿ, ಬಟ್ ಜಾರಲಿಲ್ಲ. ಓಕೆ, ನೀವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಖುಷಿ ಪಡ್ತೀರಾ ನೋಡಿ. ಬಂದೇ ಬಿಟ್ರಿ ನೀರು ಹರಿಯುವಂಥ ಒಂದು ಲಹರಿ ನೋಡಿ ಹೆಂಗಿದೆ ಅಂದರೆ, ನೀರಿನ ಲಹರಿ ಸಿಕ್ಕಾಪಟ್ಟೆ ಫೋರ್ಸಲ್ಲಿ ಹೋಗ್ತಾ ಇದೆ ನೀರು. ಸೊ ಗೈಸ್, ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು? ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೀರು ನೋಡಿ, ಹೆಂಗೆ ಹರಿತಾ ಇದೆ ನೀರು. ಇನ್ನೂ ಬೇರೆ ಪ್ಲೇಸ್ಗಳಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಾನು ತೋರಿಸ್ತೀನಿ ನಿಮ್ಗೆ ಇಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಗೈಸ್, ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಬೆಜ್ಜಾನ್ ವಿಡಿಯೋಗಳನ್ನ ಮಾಡ್ತೀನಿ, ನಿಮ್ಮ ಎಂಜಾಯ್ಗೋಸ್ಕರ ಇದನ್ನು ಹಾಕ್ತೀನಿ. ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿ, ನೀವು ಖುಷಿ ಪಡಬೇಕು, ಇಲ್ಲಿಗೆ ಬರಬೇಕು ಅನ್ನಿಸ್ಬೇಕು ನಿಮ್ಮ ಮನಸ್ಸಿಗೆ, ಆ ಥರ ಮಾಡ್ತೀನಿ. ಓಕೆ ಗೈಸ್, ನಾವು ಟೀ ಅಂಗಡಿ ಹತ್ರ ಬಂದ್ವಿ, ಟೀ ಕುಡಿದಿದ್ದು. ಟೀ ತುಂಬ ಚೆನ್ನಾಗಿತ್ತು. ಈ ಟೀ ಅಂಗಡಿ ಹೆಸರು ಶ್ರೀ ನಂಜುಂಡೇಶ್ವರ ಪ್ರಸನ್ನ ಅಂತ. ಓಕೆ ಗೈಸ್, ಇಲ್ಲಿ ಒಬ್ಬರು ಲೋಕಲ್ ಅವರು ಇದ್ದಾರೆ, ಅವರು ಇಲ್ಲಿನ ಏರಿಯಾ ಬಗ್ಗೆ ಒಂಚೂರು ಮಾಹಿತಿನ ನಮಗೆ ಕೊಡ್ತಾರೆ. ಹೇಳಿ ಸರ್, ಈ ದೇವಸ್ಥಾನಗಳು ಯಾವ್ದ್ಯಾವ್ದಿದೆ ಸರ್ ಇಲ್ಲಿ? ಮೇಡಮ್ ಕೆಳಗಡೆ ಐತೆ, ಯಾವುದದು? ನೆಂಬಿನಾರಾಯಣ ಯೋಗ ನರಸಿಂಹ ಕೆಳಗಡೆ ಇರೋದು. ಓಕೆ, ಮಧ್ಯ ಕಾಣಿಸುತ್ತಲ್ಲ, ಹಾಂ ನೆಂಬಿನಾರಾಯಣ, ಇದು ಯೋಗ ನರಸಿಂಹ. ಮೇಲ್ಗಡೆ ಇರೋದು ಮೇಡಮ್ ಯೋಗ ನರಸಿಂಹ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರು ಮೇಲ್ಗಡೆ ಇರೋದು ಮೇಡಮ್. ಮೇಲ್ಗಡೆ ಉತ್ತಿ ತಿಮ್ಮಪ್ಪ ಅಂತ ಐತೆ, ಮೇಲ್ಗಡೆ ಬೆಟ್ಟದ ಮೇಲೆ ಐತೆ. ಆಮೇಲೆ ಮೇಡಮ್ ಅದಕ್ಕೆ ನೆಂಬಿನಾರಾಯಣ ಆಪೋಸಿಟ್ ಸೇಮ್ ಅದ್ರ ಪಕ್ಕನೇ ಇರೋದು, ಅದು ವೇಣುಗೋಪಾಲ ಸ್ವಾಮಿ ಅಂತ. ಒಟ್ಟು ಹಳೆ ದೇವಸ್ಥಾನ ಮೇಡಮ್, ಪುರಾಣ. ಇದು ಬೆಟ್ಟ, ಆಕ್ಚುಲಿ ಬೆಟ್ಟದ ಹೆಸರು ಉತ್ತಿ ತಿಮ್ಮಪ್ಪ ಮೇಡಮ್. ಉತ್ತಿ ತಿಮ್ಮಪ್ಪ ದೇವಸ್ಥಾನ ಇರೋದು, ಉತ್ತಿ ತಿಮ್ಮಪ್ಪ ಅಂತ ಇದು ಬೆಟ್ಟದ ಹೆಸರು. ಇದರಲ್ಲಿ ದೇವಸ್ಥಾನ ಇದೆ, ಮೇಲ್ಗಡೆ ದೇವಸ್ಥಾನ ಇದೆ ಅಂತ ಹೇಳ್ತಿದ್ದಾರೆ. ಆ ದೇವಸ್ಥಾನ ಈ ಬೆಟ್ಟ ಹತ್ತಿ ಮೇಲ್ಗಡೆ ಅಲ್ಲಿ ದಾರಿ ಕಾಣ್ತಿದೆಯಲ್ಲ, ಅಲ್ಲಿಂದ ಹೋದರೆ ಇಲ್ಲಿ ಬೆಟ್ಟ
ಬೆಟ್ಟದ ಮೇಲೆ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಓಕೆ ಗೈಸ್, ಇಲ್ಲಿ ಬರಬೇಕು. ಇವ್ರು ನಮ್ಮ ಲೋಕಲ್ ಅವರು. ಇವರು ನಿಮ್ಮ ಹೆಸರು ಸರ್? ಮೋಹನ್ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಗೈಸ್, ಈಗ ಕೆರೆ ತಣ್ಣೂರನ್ನು ಅರ್ಧ ಭಾಗ ನೋಡಿದ್ದೀರಾ. ನೆಕ್ಸ್ಟ್ ಭಾಗದಲ್ಲಿ ನಾನು ಈ ಜೋಗ್ ಫಾಲ್ಸಲ್ಲಿ ಬೀಳುತ್ತಲ್ಲ, ಆ ಥರ ನೀರು ಬೀಳ್ತಿದೆಯಲ್ಲ ಅದ್ರ ಬಗ್ಗೆ, ಹಾಗೂ ಈ ಬುದ್ಧಿ ತಿಮ್ಮಪ್ಪ ಬೆಟ್ಟದ ಮೇಲೆ ಇರುವಂತಹ ಮತ್ತು ಕೆಳಗಡೆ ಇರುವಂಥ ದೇವಸ್ಥಾನಗಳ ಬಗ್ಗೆ ಮತ್ತು ಅಲ್ಲೊಂದಿರುವಂಥ ದರ್ಗಾದ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಅಲ್ಲಿವರೆಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕ್ ನೋಡಿ ನಾನು ಮುಂದಿನ ವಿಡಿಯೋನ ಬಿಡ್ತೀನಿ. ವೆಯ್ಟ್ ಮಾಡಿ, ವಾಚ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್.